ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ವಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಇವತ್ತಿನ ವಿಶೇಷವಾದ ಸಂಚಿಕೆ ಮಥುರಾಪಟ್ಟಣದ ಮಧುರವಾದ ರಾತ್ರಿ, ಚಂದಿರದ ಬಂದಿರುವಂತಹ ತಂಪು ಎಲ್ಲ ಕಡೆ ಬರ್ತಾ ಇರುವಂಥದ್ದು, ತಂಕಾಳಿಯ ಅಪರೂಪವಾಗಿರುವಂತಹ ಕಂಪು ಎಲ್ಲ ಕಡೆ ಹರಡ್ತಾ ಇದೆ. ಊರಿನ ಮಧ್ಯದ ಭಾಗದಲ್ಲಿ ಸೆರೆಮನೆ ಇರುವಂಥದ್ದು. ಮಧ್ಯರಾತ್ರಿ ಆಕಾಶದ ಮಧ್ಯದಿಂದ ಭಗವಂತ ಸಾಕ್ಷಾತ್ತಾಗಿ ಸೆರೆಮನೆಗೆ ಬಂದಿರುವಂಥದ್ದು. ಅಲ್ಲಿರುವಂತಹ ವಸುದೇವ ದೇವಕಿಯರ ಮಗನಾಗಿ ಪ್ರಾದುರ್ಭೂತನಾಗಿ ಅವತಾರ ಮಾಡಿರುವಂತಹ ದಿವ್ಯವಾದ ಒಂದು ಕಾಲಘಟ್ಟ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಅಲ್ಲಿ ಬಂದಿರುವಂಥದ್ದು. ಬ್ರಹ್ಮಾದಿ ದೇವತೆಗಳು ಸೆರೆಮನೆಯಲ್ಲಿ ಬಂದಿದ್ದಾರಂತೆ. ಬಂದಂತಹ ಸಂದರ್ಭದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾರೆ. ಒಂದು ಪುಟ್ಟದಾಗಿರುವಂತಹ ಶ್ಲೋಕ, ಅದರಲ್ಲಿ ಅನೇಕ ಅರ್ಥಗರ್ಭಿತವಾಗಿರುವಂಥದ್ದು, ನಿತ್ಯದಲ್ಲಿ ಚಿಂತನೆ ಮಾಡಲಿಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಭಗವಂತನ ಮಹಿಮೆಯನ್ನು ಸ್ತೋತ್ರ ಮಾಡ್ತಾರೆ. ನೀನು ವಿಶ್ವವೃಕ್ಷಕ್ಕೆ ಮೂಲನಾಗಿರುವಂಥವನು, ಸಂಸಾರವನ್ನು ನಿಯಂತ್ರಣ ಮಾಡುವಂತಹ ಜಗತ್ಶಕ್ತಿ ಅದು ನೀನಾಗಿರುವಂಥವನು. ನೀನು ಭಗವದ್ ಭಕ್ತಿಯನ್ನು ಮಾಡಿ ನಿನ್ನಿಂದ ಎಲ್ಲವೂ ಪಟ್ಟಿರುವಂಥದ್ದು. ವಿಶ್ವ ಎಲ್ಲ ಹುಟ್ಟಿರೋದೇ ನಿನ್ನಿಂದ. ಇಲ್ಲಿವರೆಗೂ ಎಲ್ಲ ರೀತಿಯ ವಿಭಾಗವನ್ನು 10 ಸಂಖ್ಯೆಯಲ್ಲಿ ನಾವು ಸಂಖ್ಯಾಶಾಸ್ತ್ರದಲ್ಲಿ ನಾವು ಇದನ್ನು ತಿಳಿಯಬಹುದು ಅಂತ ಹೇಳಿ ಸ್ತೋತ್ರವನ್ನು ಮಾಡಿದ್ದಾರೆ. ಆ ಸ್ತೋತ್ರದ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಏಕಾಯನ, ಎಷ್ಟು ಸುಂದರವಾಗಿ ನೋಡ್ರಿ. ಏಕಾಯನೋಸೌ ದ್ವಿಪಲಸ್ತ್ರಿಮೂಲಃ ಚತುರಸಃ ಪಂಚ ಶಿವಃ ಷಡಾತ್ಮ ಸಪ್ತತ್ವ ಘಷ್ಟ ವಿಟವೋ ನವಾಕ್ಷೋ ದಶಶ್ಚದೋ ದ್ವಿಖಗೋ ಹಿ ಆದಿವೃಕ್ಷಃ. ಬಹಳ ಸುಂದರವಾಗಿ 10 ಸಂಖ್ಯೆಯಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ ಈ ಕಥೆಯಲ್ಲಿ. ಶ್ಲೋಕದಲ್ಲಿ ಭಗವಂತನ ಮಹಿಮೆಯನ್ನು ಚಿಂತನೆಯನ್ನು ಮಾಡಬಹುದು. ಏಕಾಯನ ಅಂತ ಒಂದು ಶಬ್ದ ಬಳಸಿದ್ದಾರೆ ಪ್ರಾರಂಭದಲ್ಲಿ. ಏಕಾಯನ ಅಂದರೆ ಏನು? ಇಡೀ ಜಗತ್ತು, ವಿಶ್ವ ಅಂತ ನಾವೇನು ಕರಿತೀವಲ್ಲ, ಈ ವಿಶ್ವ ವೃಕ್ಷಕ್ಕೆ ಒಂದೇ ಮೂಲ ಬೇರೇನಿದೆ ಅಲ್ಲ, ಅದು ಒಂದೇ ಆಗಿರುವಂಥದ್ದು. ಅಂದರೆ ಒಂದು ಮರ ಬೆಳಿಬೇಕು ಅಂದರೆ ಬೇರು ಬೇಕು, ಬೇರಿಲ್ಲದೆ ಮರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಿತ್ತಿದ ಬೀಜ ಬೆಳಿಲಿಕ್ಕೆ ಆಧಾರ ಬೇಕು. ಈ ಗಿಡಕ್ಕೆ ನೆಲದ ನೀರನ್ನು ಹೀರಿ ಸವಕಳಿ ಮಾಡಿ ಬೇರೆ ಹಿಡಿದುಕೊಂಡು ಆ ಮೂಲಕ ಬೆಳಿಬೇಕು. ಅದು ಜಗತ್ತಿಗೆಲ್ಲ ನಮಗೆ ಗೊತ್ತಿರುವಂಥದ್ದು. ಹೀಗೆ ಈ ವಿಶ್ವವೃಕ್ಷ ಅಂತೇನಿದೆ ಅಲ್ಲ, ಈ ವೃಕ್ಷಕ್ಕೆ ಮೂಲಾಧಾರನಾಗಿರುವಂಥವನು ಏಕಾಯನ, ಒಬ್ಬನೇ ಇರುವಂಥವನು ಸರ್ವೋತ್ತಮನಾಗಿರುವಂತಹ ಭಗವಂತ. ನೋಡಿ, ಒಳಗಿನ ಗೂಢಾರ್ಥವನ್ನು ಎಷ್ಟು ಸುಂದರವಾಗಿ ತಿಳಿಸ್ತಾರೆ. ವಿಶ್ವವೇ ಪರಮಾತ್ಮನಲ್ಲ, ವಿಶ್ವದಲ್ಲಿ ಆಧಾರವಾಗಿರುವಂತಹ ವ್ಯಾಪಿಸಿರುವಂಥವನು ಭಗವಂತ. ಇದಕ್ಕೆ ಮೂಲನಾಗಿರುವಂಥವನು. ಭಗವದ್ಗೀತೆ ಸಹಿತ ಇದನ್ನೇ ಹೇಳ್ತದೆ. ಊರ್ಧ್ವಮೂಲ ಪದಶಾಕಂ, ಊರ್ಧ್ವಮೂಲನಾಗಿದ್ದಾನೆ ಭಗವಂತ. ಅದನ್ನು ಇಲ್ಲಿ ಹೇಳಿದರು. ಅಂದರೆ ಈ ವೃಕ್ಷಕ್ಕೆ ಮೂಲಾಧಾರನಾಗಿರುವಂಥವನು, ವಿಶ್ವವೃಕ್ಷಕ್ಕೆ ಭಗವಂತನಾಗಿದ್ದಾನೆ. ಈಶಾವಾಸ್ಯ, ಈ ವೃಕ್ಷ 2 ಬಗೆಯಾಗಿರುವಂಥದ್ದು. ಬ್ರಹ್ಮಾಂಡ ವೃಕ್ಷ, ಪಿಂಡಾಂಡ ವೃಕ್ಷ. ಹೊರಗಡೆ ಕಾಣೋದು ಬ್ರಹ್ಮಾಂಡ, ನಮ್ಮ ಶರೀರವೇ ಪಿಂಡಾಂಡವಾಗಿರುವಂಥದ್ದು. ಈ ವೃಕ್ಷಕ್ಕೆ ಒಂದೇ ಆಧಾರವಿದೆ. ಅದು ಯಾವುದು? ಏಕಾಯನ, ಪರಮಾತ್ಮ ಅದಕ್ಕೆ ಆಧಾರನಾಗಿರುವಂಥವನು. ಈ ವೃಕ್ಷಕ್ಕೆ ಒಂದೇ ಮೂಲ, ಅದು ಪ್ರಕೃತಿ, ಅದೂ ಏಕಾಯನ. ಭಗವಂತನಿಂದಲೇ ಎಲ್ಲವೂ ಆಗುವಂಥದ್ದು. ಎರಡನೇದು ಹೇಳಿದರು,
ಏಕಾಯನ ಏಕಾಯನೋಸೌ ದ್ವಿಫಲ. ದ್ವಿಫಲ ಅಂತ ಎರಡು ಹಣ್ಣುಗಳಿದ್ದಾವಂತೆ ಈ ವೃಕ್ಷದಲ್ಲಿ. ಯಾವುದದು ಎರಡು ಹಣ್ಣುಗಳು? ಒಂದು ಪಿಂಡಾಂಡ, ನಮ್ಮ ಶರೀರವೇ ದೇಹವೇ ಒಂದು ಪಿಂಡಾಂಡ, ದೇಹ. ಹೊರಗಡೆ ಕಾಣುವಂಥದ್ದು ಬ್ರಹ್ಮಾಂಡ. ಅದನ್ನು ಹೇಳ್ತಾ ಇದ್ದಾರೆ. ಪಿಂಡಾಂಡವೇ ವೃಕ್ಷ ದೇಹ, ಇಲ್ಲಿ ಎರಡು ಹಣ್ಣುಗಳಿದ್ದಾವೆ. ಬ್ರಹ್ಮಾಂಡ ವೃಕ್ಷದಲ್ಲಿಯೂ ಎರಡು ಹಣ್ಣುಗಳಿದ್ದಾವೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಬೇಕು ಬೇಕು ಅನ್ನುವಂತಹ ಭೋಗದ ಜೀವನ ಏನಿದೆಯಲ್ಲ, ಅದು ಒಂದು ಹಣ್ಣು. ಎಲ್ಲವನ್ನೂ ಬೇಡ 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 ಬಿಟ್ಟು ಬಿಡೋಣ ಅಂತ ಬದುಕೋದು ಇನ್ನೊಂದು ಹಣ್ಣು. ಎಲ್ಲವೂ ಬೇಕು ಅನ್ನೋದು ಒಂದು ಹಣ್ಣಾದರೆ, ಯಾವುದೂ ನನಗೆ ಬೇಡ, ಸಕಾಮ ನಿಷ್ಕಾಮ ಅಂತ ಅಂತಾರಲ್ಲ, ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸುಖದ ಹಣ್ಣು. ಇನ್ನು ಪಾರತ್ರಿಕವಾದ ಮೋಕ್ಷ ಸುಖದ ಹಣ್ಣು, ದೈವಿ ಪ್ರವೃತ್ತಿ, ಇನ್ನೊಂದು ಆಸುರಿ ಪ್ರವೃತ್ತಿ. ಒಳ್ಳೆಯ ಕೆಲಸ ಮಾಡೋದು ದೇವ ಸ್ವಭಾವ, ಸ್ನಾನ ಜಪ ಹೋಮ ಹವನ ಯಜ್ಞ, ದೊಡ್ಡವರ ಸೇವಾ, ಗ್ರಂಥಗಳ ಅಧ್ಯಯನ ಮಾಡುವಂಥದ್ದು, ಇದೆಲ್ಲ ದೈವ ಸ್ವಭಾವ, ದೇವತೆಗಳ ಲಕ್ಷಣ ಇದು. ಇನ್ನು ಆಸುರ ಸ್ವಭಾವ, ಹೊಡೆಯೋದು ಬಡಿಯೋದು ಕಡಿಯೋದು, ಇನ್ನೊಬ್ಬರಿಗೆ ಹಿಂಸೆ ಮಾಡೋದು, ಚುಚ್ಚು ಮಾತಾಡೋದು, ಪರನಿಂದೆ ಮಾಡೋದು, ದೊಡ್ಡವರನ್ನು ಅವಮಾನ ಮಾಡೋದು, ಬಾಯಿ ತೆಗೆದ್ರೆ ಕೆಟ್ಟ ಮಾತಾಡೋದು, ಇವೆಲ್ಲ ಅಸುರ ಸ್ವಭಾವದ ಲಕ್ಷಣ. ಎರಡು ಹೇಳಿಬಿಟ್ರು. ದ್ವಿಫಲ ಎರಡು ಇದ್ದಾವೆ. ಇನ್ನು ಸ್ತ್ರಿಮೂಲ, ಮೂರು ಇದೆ ಅಂತೆ ಬೇರು ಇದಕ್ಕೆ. ಇದಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ. ವಿಶ್ವವೃಕ್ಷಕ್ಕೆ ಮೂರು ಮೂಲವಾಗಿರುವಂಥದ್ದು. ಆ ಮೂರು ಬೇರುಗಳಿಂದ ನೀರನ್ನು ಹೀರಿಕೊಳ್ತದೆ. ಸತ್ವವನ್ನು ಹೀರಿಕೊಳ್ಳುವಂಥದ್ದು, ಗಿಡವನ್ನು ಬೆಳೆಸುವಂಥದ್ದು. ಸತ್ವ, ರಜಸ್ಸು, ತಮಸ್ಸು ಮೂರು ಮರದ ಬೇರುಗಳಾಗಿರುವಂಥದ್ದು. ಈ ತ್ರಿಗುಣಗಳಿಂದ ಕೂಡಿದ್ದೇ ಈ ದೇಹ. ಸತ್ವಗುಣ, ರಜೋಗುಣ, ತಮೋಗುಣ ಮೂರೂ ಗುಣಗಳು ಈ ಶರೀರದಲ್ಲಿ ಇರುವಂಥದ್ದು. ಅದರಿಂದಲೇ ಈ ವಿಶ್ವವೃಕ್ಷ ಇರುವಂಥದ್ದು. ಪ್ರತಿಯೊಬ್ಬನಲ್ಲೂ ನೀವು ಯಾರನ್ನೇ ನೋಡಿ, ಈ ಮೂರು ಗುಣಗಳು ಅವರಲ್ಲಿರ್ತದೆ. ಸತ್ವಗುಣ, ರಜೋಗುಣ, ತಮೋಗುಣ. ಅದು ಪರ್ಸಂಟೇಜು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತದೆ. ಒಬ್ಬರಿಗೆ ಸತ್ವಗುಣ 50 ಭಾಗ, ರಜೋಗುಣ ತಮೋಗುಣ 25 ಭಾಗ. ಇನ್ನು ಕೆಲವರಿಗೆ 25 ಭಾಗ ಸತ್ವಗುಣ, ಇನ್ನು ಉಳಿದಿದ್ದ ಭಾಗ ಇದೆಯಲ್ಲ 75, ಅದು ರಜೋಗುಣ ಪ್ಲಸ್ ತಮಸ್ಸಗುಣ, ಎರಡೂ ಸೇರಿ. ಅಂಥವ್ರನ್ನ ನಾವು ಬೇಕಾದಷ್ಟು ಜನ ನೋಡ್ತಾ ಇದ್ದೀವಿ. ಅದರಲ್ಲೂ ಇನ್ನು ಕೆಲವ್ರು ಹೆಂಗಿದ್ದಾರಪ್ಪ ಅಂದರೆ 2% ಸತ್ವಗುಣ, 98 ಭಾಗ ರಜೋಗುಣ ತಮೋಗುಣ. ಕಲಿಯುಗದ ಪ್ರಭಾವ ಅಪರೂಪ. ಸತ್ವಗುಣ ಉಳ್ಳಂಥವರು ಅಪರೂಪ. ಆದರೆ ಮೂರೂ ಗುಣಗಳು ಎಲ್ಲರೂ ಇಲ್ಲಿರ್ತಾವೆ. ಅವರವರ ಯೋಗ್ಯತಾ ಮೇಲೆ, ಅಂದರೆ ಭಗವಂತನ ಅನುಗ್ರಹ, ಅವರು ಮಾಡಿರುವಂತಹ ಪಾಪ ಪುಣ್ಯಕರ್ಮದ ಅನುಗುಣವಾಗಿ ಅವರು ಸ್ವೀಕಾರ ಮಾಡುವಂಥ ಆಹಾರದ ಪರಿಣಾಮವಾಗಿ, ಆಹಾರ ಮೂಲಾಹ ಆಯುರ್ವೇದ ಹೇಳ್ತದೆ, ಸತ್ವ ಆಹಾರವನ್ನೇ ಸ್ವೀಕಾರ ಮಾಡಬೇಕಾಗ ಸತ್ವ ಬುದ್ಧಿ ಬರಲಿಕ್ಕೆ ಸಾಧ್ಯ. ದೇವರ ನೈವೇದ್ಯ ಮಾಡಿ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ನಿಷಿದ್ಧವಲ್ಲದೇ ಇರುವಂತಹ ಪದಾರ್ಥವನ್ನು ಸರಿಯಾದ ಸಮಯಕ್ಕೆ ಯೋಗ್ಯರಾದವರ ಕೈಯಿಂದ ಯೋಗ್ಯವಾದ ಸ್ಥಳದಲ್ಲಿ ಯೋಗ್ಯವಾದ ಕಾಲದಲ್ಲಿ ಕೂತು ಸ್ವೀಕಾರ ಮಾಡಿದ್ದೇ ಆದರೆ ಒಳ್ಳೆಯ ಸತ್ವಗುಣ ಬರಲಿಕ್ಕೆ ಸಾಧ್ಯ. ಒಟ್ಟಾರೆ ಮೂರು ಬೇರುಗಳು ಅಂದರು, ಸತ್ವಗುಣ, ರಜೋಗುಣ, ತಮೋಗುಣ. ಇವು ಮೂರೂ ಪ್ರಭಾವ ತೋರಿಸ್ತಾನೆ ಇರ್ತಾವೆ, ನೀರನ್ನು ಹಿಡ್ಕೊತಾ ಇರ್ತಾವೆ. ಅದೇ ಸಂಸಾರ. ಸತ್ವಗುಣ, ರಜೋಗುಣ, ತಮೋಗುಣ ಕೂಡಿರ್ದೇ ಸಂಸಾರ. ಇದಕ್ಕೆ ಬಂಧನ ಅಂತ ಕರೆಯುವಂಥದ್ದು. ಇವುಗಳನ್ನು ಮೀರಿ ನಿಲ್ಲುವಂಥವ್ರಿದಾರಲ್ಲ, ಅವರು ಬಹಳ ಅಪರೂಪ, ಬಹಳ ಅಪರೂಪ ಅಂತಾರೆ. ಅಂತೂ ಈ ವೃಕ್ಷಗಳಿಗೆ ಮೂರು ಬೇರು ಸತ್ವಗುಣ, ರಜೋಗುಣ, ತಮೋಗುಣ. ಇನ್ನು ಚತುರಸ ಅಂದರು. ಈ ವಿಶ್ವವೃಕ್ಷದ ಹಣ್ಣುಗಳಲ್ಲಿ 4 ಥರದ ರಸಗಳಿದ್ದಾವಂತೆ. ಯಾವುದದು? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಅದರಲ್ಲಿ 2 ಬಗೆಯ ಹಣ್ಣುಗಳಲ್ಲಿ 4 ಬಗೆಯ ರಸ ಸಿಗೋ ಹಾಗೆ ಭಗವಂತ ಮಾಡಿದ್ದಾನಂತೆ. ಅದರಲ್ಲೂ
ಪ್ರವೃತ್ತಿ ಮಾರ್ಗದ ಹಣ್ಣುಗಳಲ್ಲಿ ಅರ್ಥ ಮತ್ತು ಕಾಮ, ರಸ ನಿವೃತ್ತಿ ಮಾರ್ಗದಲ್ಲಿ ಧರ್ಮ ಮತ್ತು ಮೋಕ್ಷ. ನೋಡಿ, ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕು ಈ ವಿಷಯವನ್ನು. ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತ ನಾನೀಗಿನ್ನು ಹೇಳಿದೆ. ಪ್ರವೃತ್ತಿ ಮಾರ್ಗದಲ್ಲಿ ಹಣ್ಣುಗಳಲ್ಲಿ ಅರ್ಥ ಮತ್ತು ಕಾಮ, ನನ್ಗೆ ಬೇಕು ಅನ್ನೋಂಥದ್ದಿದೆ ಅಲ್ಲ, ನನಗೆ ಈ ವಸ್ತು ಬೇಕು ಅನ್ನೋದರಲ್ಲೇ ಆಸೆ ಇದೆ, ಬಂಧನ ಇದೆ. ಅದಕ್ಕೆ ಅಲ್ಲಿ ಎರಡು ಇಟ್ಟರು, ಯಾವುದನ್ನ? ಅರ್ಥ ಮತ್ತು ಕಾಮ. ಇನ್ನು ನಿವೃತ್ತಿ ಮಾರ್ಗ, ನಿಷ್ಕಾಮವಾಗಿ ಮಾಡುವಂತಹ ಕರ್ಮ ಇದೆ, ಅದರಲ್ಲಿ ಧರ್ಮ ಮತ್ತು ಮೋಕ್ಷವನ್ನು ಇಟ್ಟರು. ನಾವು ಯಾವುದನ್ನು ಪಡಿಬೇಕು ಅನ್ನೋದು ನಮ್ಮ ಮೇಲೆ ನಿಂತಿರುವಂಥದ್ದು. ನಾವು ಸ್ವೀಕಾರ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ನಿವೃತ್ತಿ ಮಾರ್ಗವನ್ನು ಆರಿಸ್ಕೊಳ್ಬೇಕು ಅಂತಾರೆ. ಅದಕ್ಕೆ ನೋಡಿ, ಇದು ಇಬ್ಬರಲ್ಲೂ ಇರ್ತದೆ ಈ ಗುಣ, ಆದರೆ ಹೆಚ್ಚು ಭಾಗ ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಶಾಸ್ತ್ರದ ಅಭಿಪ್ರಾಯ. ಕೆಲವೊಂದು ಸಾರಿ ಯಥೇಚ್ಛವಾಗಿ ಧರ್ಮ ಮಾಡ್ತಾನೆ, ಉಪನ್ಯಾಸಕ್ಕೆ ಹೋಗಿರ್ತಾರೆ, ಉಪನ್ಯಾಸದಲ್ಲಿ ಹೇಳ್ತಾರೆ, ಕೇಳ್ಕೊಂಬರ್ತಾರೆ, ಒಂದು ವಾರ ಏನು ಉತ್ಸಾಹದಿಂದ ಧರ್ಮ ಮಾಡ್ತಾನೆ, ಆಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಈ ರೀತಿ ಆಗಬಾರದು ಅಂತಾರೆ. ಇನ್ನು ಕೆಲವರು ಮಾಡಲಿಕ್ಕೆ ಹೋಗೋದಿಲ್ಲ, ಮಾಡಿದರೆ ಮತ್ತೆ ಮೈ ಮೇಲೆ ಬರ್ತದೆ, ಮತ್ತೆ ನಾಳೆ ಮಾಡು ಅಂತಂತಾರೆ, ಮಾಡೋದೇ ಬೇಡ ಬಿಟ್ಬಿಡೋಣ ಅಂತ ಅನ್ನೋರು ಕೆಲವರು. ಇನ್ನು ಕೆಲವರು ಪಾಪ ಶ್ರದ್ಧೆಯಿಂದ ಕೇಳಿ ಮಾಡಿ ತಿಳಿದುಕೊಂಡು 4-6 ಜ್ಞಾನಿಗಳ ಹತ್ರ ಹೋಗಿ ಇದನ್ನು ಮಾಡೋದು ಹೆಂಗೆ, ಇದನ್ನು ಮಾಡಿದರೆ ಎಷ್ಟು ಫಲ ಬರ್ತದೆ, ಎಷ್ಟು ದಿವಸ ಮಾಡಬೇಕು, ನಿತ್ಯದಲ್ಲಿ ಮಾಡುವಂತಹ ಸಮಯ ಹೇಗೆ, ಮಾಡಬೇಕಾದ್ರೆ ನಿಯಮಗಳೇನು, ಅದನ್ನು ಮಾಡಿದ ಮೇಲೆ ಹೇಗೆ ಸಮರ್ಪಣೆ ಮಾಡಬೇಕು. ಆಸೆ ಇತ್ತಪ್ಪ ಕಲಿಬೇಕು ಅಂತಂದರೆ ಎಲ್ಲ ರೀತಿಯ ವಿಭಾಗದಲ್ಲೂ ಹೋಗಿ ಕೇಳಿ. ಕೃಷ್ಣ ಹೇಳ್ತಾನಲ್ಲ ಗೀತೆಯಲ್ಲಿ, ಭಗವಂತ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಉಪದೇಶವನ್ನು ಪಡೆದು ಧರ್ಮ ಆಚರಣೆಯನ್ನು ಮಾಡ್ತಾರೆ, ಅದಕ್ಕೆ ಅವರು ಮೋಕ್ಷವನ್ನೇ ಹೊಂತಾರಪ್ಪ. ಇನ್ನು 4 ಇರುವಂಥದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನು ಪಂಚಶಿಫ ಅಂದರೆ ಈ ವಿಶ್ವವೃಕ್ಷ ಅಂತ ಏನಿದೆ ಅಲ್ಲ, ಆಲದ ಗಿಡ, ಇದಕ್ಕೆ ಜೋತು ಬಿದ್ದಿರುವಂಥದ್ದು ಬೇರುಗಳು 5. ಈ ಆಲಮರದಲ್ಲಿ ಜೋತು ಬಿದ್ದಿರ್ತದೆ ಬೇರುಗಳು, ನೀವೆಲ್ಲ ನೋಡಿರುವಂಥದ್ದೇ. ಅಧೋಮುಖವಾಗಿ ಜೋತು ಬಿದ್ದಿರುವಂಥದ್ದು ಅದರ ಶಾಖಾ ಬೇರುಗಳೇ ಆಗಿರ್ತದೆ. ಅವು ಯಾವ್ಯಾವ 5? ನಮ್ಮನ್ನು ಎಳೆಯೋವೇ ಇವು 5. ಅದಕ್ಕೆ ನೋಡಿ, ಆಲದ ಮರ ಕಂಡುಕೊಳ್ಳೆ ಕೆಲವರು ಆ ಬೇರನ್ನು ಹಿಡಿದುಕೊಂಡು ಜೋಕಾಲಿ ಆಡ್ಲಿಕ್ಕೆ ಹೋಗ್ತಾರೆ. ಅದನ್ನು ಲೋಕದಲ್ಲಿ ನೋಡ್ತೀವಿ, ಇಲ್ಲೂ ಅದನ್ನೇ ತೋರಿಸ್ತಾ ಇದ್ದಾರೆ. ನಾವು ಬೀಳೋದು ಈ 5ಕ್ಕೆ. ಯಾವ್ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಎಷ್ಟು ಸುಂದರವಾಗಿ ವ್ಯಾಖ್ಯಾನಕಾರ ತಿಳಿಸ್ತಾರೆ ನೋಡಿ. ಪಂಚ ತನ್ಮಾತ್ರಗಳೇ ಶಿಫಗಳಾಗಿರುವಂಥದ್ದು. ಇವಕ್ಕೆ ಬೀಳಲು ಅಂತ ಅಂತಾರೆ. ಅಂದ್ರೇನು? ಆಕಾಶದಿಂದ ಶಬ್ದ, ವಾಯುವಿನಿಂದ ಸ್ಪರ್ಶ, ಬೆಂಕಿಯಿಂದ ರೂಪ, ನೀರಿನಿಂದ ರಸ, ಮಣ್ಣಿನಿಂದ ಗಂಧ, ಪಂಚಭೂತಾತ್ಮಕವಾಗಿರುವಂಥದ್ದೇ ಈ ಪ್ರಪಂಚ. ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಯಾವಾಗಲೂ ಇದರ ಗ್ರಹಣದಲ್ಲೇ ಆಸಕ್ತಿ ನಮ್ಮ ಇಂದ್ರಿಯಗಳು. ಕಣ್ಣು ನೋಡಬೇಕು ಅಂತಂತದೆ, ಯಾವಾಗಲೂ ನೋಡ್ತಾನೆ ಇರ್ತದೆ. ಶಬ್ದ, ಚೆನ್ನಾಗಿರುವಂಥ ವಾದ್ಯ ಯಾರು ಬಾರಿಸ್ತಾ ಇದ್ರ, ಹಾಡು ಹೇಳ್ತಿದ್ರ, ಅಲ್ಲೇ ಹೋಗೇ ಬಿಡ್ತದೆ. ಸ್ಪರ್ಶ, ಅದು ಚರ್ಮ, ತೊಗಲಿಗೆ ಸಂಬಂಧಪಟ್ಟಿರುವಂಥದ್ದು. ರೂಪ, ಕಣ್ಣಿಗೆ ಸಂಬಂಧಪಟ್ಟಿದ್ದು. ಇನ್ನು ರಸ ಅಂತೂ ಕೇಳೋದೇ ಬೇಡ. 60 ವರ್ಷ ಆದ ಮೇಲೂ ಫುಲ್ ಯಂಗಾಗಿರುವಂತಹ ಒಂದು ಇಂದ್ರಿಯ ಅಂದ್ರೆ ಅದು ನಾಲಿಗೆ. ಎಲ್ಲ ಇಂದ್ರಿಯಗಳು ಸುಸ್ತಾಗಿ ಸುಣ್ಣಾಗಿ ಹೋಗಿರ್ತಂತಹ ಸಂದರ್ಭದಲ್ಲೂ ನಾಲಿಗೆ ಬಹಳ ಉತ್ಸಾಹದಿಂದ ಇರ್ತದೆ. ಅದರಲ್ಲೂ ಚಾತುರ್ಮಾಸ್ಯ ಕಾಲದಲ್ಲಿ ಹೆಚ್ಚಾಗಿ ಇರ್ತದೆ. ಏಕಾದಶಿ ದಿವಸ ಕುಣಿತದೆ ನಾಲಿಗೆ, ಬೇಕು 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 ಅಂತದೆ. ಅದನ್ನು ಇಲ್ಲಿ ಹೇಳ್ತಾರೆ. ಆ ನಾಲಿಗೆ ಅಷ್ಟು ಬಂಧನಕಾರಿಯಾಗಿರುವಂಥದ್ದು. ಗಂಧ, ವಾಸನೆಯನ್ನು ತೆಗೆದುಕೊಳ್ತದೆ. ಮೂಗು ಅಂದರೆ ಏನು ಇಂದ್ರಿಯಗಳಿದ್ದಾವಲ್ಲ ಅವು ಈ ವೃಕ್ಷಕ್ಕೆ ಬಿದ್ದಿರುವಂಥ ಬೇರುಗಳು, ನಮ್ಮನ್ನು ಬೆಳೆಸೋವೇ ಇವು. ಅದನ್ನು ಎಚ್ಚರ ಅಂತಾರೆ. ಇನ್ನು ಷಡಾತ್ಮ, 6 ಬಗೆಯ ವಿಕಾರಗಳು. ಏನು 6 ಬಗೆಯ ವಿಕಾರಗಳು? ಅದನ್ನು ಹೇಳ್ತಾರೆ ಇಲ್ಲಿ. ಮೊದಲನೇದ್ದು
ಅಸ್ಥಿ ಹುಟ್ಟಿಸೋದಕ್ಕಿಂತ ಮೊದಲು ಇರುವಂತಹ ಸ್ಥಿತಿ, ಎರಡನೇದ್ದು ಜಾಯತೆ ಹುಟ್ಟುವಂಥದ್ದು, ಮೂರನೇದ್ದು ವರ್ಧತೆ ಹುಟ್ಟಿದ ಮೇಲೆ ದೊಡ್ಡದಾಗಿ ಬೆಳೆಯುವಂಥದ್ದು. ಮಗು ಚಿಕ್ಕದಿರ್ತದೆ, ಆಮೇಲೆ ನಿಧಾನಕ್ಕೆ ಬೆಳೀತಾ ಬೆಳೀತಾ ಹೋಗ್ತದೆ, ಅದು ಬೆಳೆಯುವಂಥದ್ದು. ಆಮೇಲೆ ಬೆಳೀತಾ ಬೆಳೀತಾ ಬೇರೊಂದು ರೂಪವನ್ನು ಹೊಂದುವಂಥದ್ದು ನಾಲ್ಕನೇದ್ದು. ಚಿಕ್ಕ ಮಗು ಇರ್ತದೆ, ಸ್ವಲ್ಪ ದೊಡ್ಡದಾಗ್ತದೆ, ಇನ್ನೂ ಸ್ವಲ್ಪ ದೊಡ್ಡದಾಗ ಇನ್ನೂ ಸ್ವಲ್ಪ ಬದಲಾವಣೆ ಆಗ್ತದೆ ಶರೀರದಲ್ಲಿ, ಅಂದರೆ ರೂಪಾಂತರ ಆಗ್ತದೆ. ವ್ಯಕ್ತಿ ಅವನೇ ಇರ್ತಾನೆ, ಆದರೆ ರೂಪದಲ್ಲಿ ಬದಲಾವಣೆ ಆಗ್ತದೆ. ಇನ್ನು ಐದನೇದಾಗಿ ಅಪೇಕ್ಷೆಯತೆ, ಬೆಳೆದು ದೊಡ್ಡದಾದ ಬಳಿಕ ಬೆಳವಣಿಗೆಯನ್ನು ನಿಲ್ಲುವಂಥದ್ದು. ಒಂದು ಹಂತದಲ್ಲಿ, ಉದಾಹರಣೆಗೆ ಒಂದು 18 ವರ್ಷ ಅಂತ ಅನ್ಕೊಳ್ಳೋಣ, ಒಂದು 18 ವರ್ಷದ ತನಕ ಬೆಳೀತಾನೆ, ಆಮೇಲೆ ನಿಂತು ಬಿಡ್ತದೆ. ದೇಹ ಬದಲಾವಣೆ ಆಗ್ತದೆ ಹೊರತು ಬೆಳೆಯೋದಿಲ್ಲ. ಆಮೇಲೆ ಒಂದು ಹಂತದಲ್ಲಿ, ಅಂದರೆ ಒಟ್ಟಾರೆ ಇದರೊಳಗೆ ಷಡಾತ್ಮ 6 ಬಗೆಯ ವಿಕಾರಗಳನ್ನು ಹೇಳ್ತಾರೆ. ಶರೀರದಲ್ಲಾಗುವಂಥ ವಿಕಾರಗಳು. ದೊಡ್ಡದಾದ ಬಳಿಕ ಬೆಳವಣಿಗೆ ನಿಲ್ಲುವಂಥದ್ದು, ಬೆಳೆದದ್ದು ಇಳಿಮುಖ ಆಗ್ತಾ ಹೋಗ್ತದೆ. ಸ್ವರಕ್ತದ ದೇಹ, ಶಕ್ತಿ ಇರೋದಿಲ್ಲ. ವಯಸ್ಸಾದಾಗೂ ಮುಪ್ಪು ಶರೀರವನ್ನು ಹಿಡಿದುಕೊಳ್ತದೆ, ಬಂದು ಆವರಿಸ್ಕೊಂಡ್ಬಿಡ್ತದೆ ಮುಪ್ಪು. ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಬಾಯಿ ಸರಿಯಾಗಿ ಕೆಲವರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ನೆಲದ ಮೇಲೆ ಕೂಡ್ಲಿಕ್ಕೆ ಬರೋದಿಲ್ಲ. ಏನೇ ಮಾಡಬೇಕಾದ್ರೂ ಇನ್ನೊಬ್ಬರ ಅಧೀನದಲ್ಲಿ ಮಾಡಬೇಕಾಗ್ತದೆ. ಕೊನೆಗೆ 6ನೇದಾಗಿ ನಶ್ಯಂತಿ, ಕೊನೆಗೊಮ್ಮೆ ಈ ಶರೀರ ಇಲ್ದಾಗಿ ಹೋಗ್ತದೆ, ನಾಶ ಆಗಿ ಹೋಗ್ತದೆ. ಇವು ಒಟ್ಟಾರೆ 6 ವಿಕಾರಗಳು ಅಂತಾರೆ. ಒಂದು ಅಸ್ಥಿ ಹುಟ್ಟೋಕ್ಕಿಂತ ಮೊದಲು ಇರುವಂತಹ ಸ್ಥಿತಿ, ಎರಡನೇದ್ದು ಹುಟ್ಟೋದು, ಮೂರನೇದ್ದು ಸ್ವಲ್ಪ ದೊಡ್ಡದಾಗಿ ಬೆಳೆಯುವಂಥದ್ದು, ನಾಲ್ಕನೇದ್ದು ಬೆಳೀತಾ ಬೆಳೀತಾ ರೂಪಾಂತರ ಆಗುವಂಥದ್ದು, ಐದನೇದ್ದು ಬೆಳೆದದ್ದು ಇಳಿಮುಖವಾಗಿ ಹೋಗ್ತಾ ಹೋಗೋದು, ಮುಪ್ಪು ಬರೋದು, ಆರನೇದ್ದು ಇಲ್ಲವಾಗೋದು, ಶರೀರವೇ ಇಲ್ಲವಾಗಿ ಹೋಗ್ತದೆ. ವಾಸಾಂಸಿ ಜೀರ್ಣಾನಿ, ಬಟ್ಟೆಯನ್ನು ಬದಲಾಯಿಸಿದ ಹಾಗೆ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡಿತದೆ. ಅದು ಷಡಾತ್ಮ ಅಂತ ಹೇಳಿದರು. ಇನ್ನು ಸಪ್ತತ್ವಕ, ಈ ಶರೀರಕ್ಕೆ, ಈ ಗಿಡಕ್ಕೆ 7 ತೊಗಟೆಗಳಿದ್ದಾವೆ. ದೇಹದಲ್ಲಿ ನಾವು ಇದು ಕಾಣುವಂಥದ್ದು 7 ಧಾತುಗಳೇ ತೊಗಟೆಗಳಾಗಿರುವಂಥದ್ದು. ತ್ವಕ, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು ಮತ್ತು ಅಸ್ಥಿ. ಇವು 7 ತೊಗಟೆಗಳಾಗಿರುವಂಥದ್ದು ಈ ವೃಕ್ಷಕ್ಕೆ. ಇನ್ನು ಅಷ್ಟವಿಟಪ, ಈ ಗಿಡಕ್ಕೆ 8 ಟೊಂಗೆಗಳಿದ್ದಾವಂತೆ. ಜೀವಸೃಷ್ಟಿಯ 8 ಪ್ರಕಾರಗಳು, 8 ಟೊಂಗೆಗಳು ಅಂದರೆ ಯಾವ್ಯಾವುದು? ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚಿಗಳು, ತಿರ್ಯಕ್ ಜಂತುಗಳು, ಸ್ಥಾವರಗಳು, ಗಿಡ ಮೊದಲಾದವುಗಳು ಮತ್ತು ಮನುಷ್ಯರು. ಇವು ವಿಶ್ವವೃಕ್ಷಕ್ಕೆ 8 ಟೊಂಗೆಗಳು. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ನೋಡ್ರಿ. ಅಂದರೆ ಪ್ರಧಾನವಾದ ಶಾಖೆಗಳು ಅಂತ ಕರೀಬೋದು, ಉಪಶಾಖೆಗಳು ಇವೆಲ್ಲ ಬಂದಿರುವಂಥದ್ದು. ಇನ್ನು ನವಾಕ್ಷ, 9 ಹೊದರಗಳಿದ್ದಾವಂತ, ಪೊಟರೆಗಳು. ನಮ್ಮ ಶರೀರಕ್ಕೂ ಅಷ್ಟೇ 9 ಇರುವಂಥದ್ದು, ದ್ವಾರಗಳು ಅಂತ ಕರೀತಾರೆ ಅದಕ್ಕೆ. ಪುರಂಜನ ಉಪಾಖ್ಯಾನದಲ್ಲಿ ಭಾಗವತ ಕೇಳಿದಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನು ಹೇಳ್ತಾರೆ ಇಲ್ಲಿ. 2 ಕಣ್ಣುಗಳು, 2 ಕಿವಿಗಳು, ಮೂಗಿನ 2 ಹೊಳ್ಳೆಗಳು, ಬಾಯಿ ಮತ್ತು ಮಲಮೂತ್ರ ದ್ವಾರ, ಒಟ್ಟು 9 ದ್ವಾರಗಳು. ಇವೇ ದೇಹಕ್ಕೆ ಹಾಗೂ ವಿಶ್ವವೃಕ್ಷಕ್ಕಿರುವಂತಹ ರಂಧ್ರಗಳು, ಪೊಟರೆಗಳು ಅಂತ ಕರೀತಾರೆ. ಇನ್ನು ದಶಶ್ಚದ ಅಂದರೆ 10 ಎಲೆಗಳುಂಟಂತೆ ಈ ವಿಶ್ವವೃಕ್ಷಕ್ಕೆ. ಅವು ಯಾವ್ಯಾವು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಅಂದರೆ ಒಟ್ಟು 10 ಎಲೆಗಳಿಂದ ಕೂಡಿರುವಂಥದ್ದು. ದ್ವಿಖಗ, ಇಲ್ಲಿ ಕೊನೆಗೆ ಹೇಳ್ತಾರೆ ದ್ವಿಖಗ ಅಂತ ಹೇಳ್ತಾರೆ. ದಶಶ್ಚದೋ ದ್ವಿಖಗೋ ಹಿ ಆದಿವೃಕ್ಷ. 2 ಪಕ್ಷಿಗಳಿದ್ದಾವಂತೆ. ಇದನ್ನ ಪುರಂದರದಾಸರು, ಮಹಾಮಹಾಗ್ಯೆಲ್ಲ ದಾಸವರೆಣ್ಯರು ಈ 2 ಪಕ್ಷಿಗಳ ಬಗ್ಗೆನೇ ಪದ್ಯವನ್ನು ಮಾಡಿ ನಮಗೆ ತೋರಿಸಿದ್ದಾರೆ. ಒಂದು ಹಣ್ಣು ತಿಂತದೆ, ಒಂದು ಹಣ್ಣು ತಿನ್ನೋದಿಲ್ಲ. ತಿನ್ನೋ ಪಕ್ಷಿ ಹಾಗೇ ಇರ್ತದೆ,
ತಿಂದೇ ಇರುವಂತಹ ಪಕ್ಷಿ ಸೊರಗಿ ಹೋಗ್ತದೆ. ಲೋಕದಲ್ಲಿ ನಾವು ಕಾಣುವಂಥದ್ದು ಅದನ್ನು ವಿಚಿತ್ರವಾಗಿ ವರ್ಣನೆ ಮಾಡ್ತಾರೆ. ಇಲ್ಲಿ 2 ಪಕ್ಷಿಗಳಿದ್ದಾವೆ, ಬಹುದಿನಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದಾವೆ. ಮೋಕ್ಷದ ದಾರಿ ನಿವೃತ್ತಿ ಮಾರ್ಗದ ಹಕ್ಕಿಗಳು ಇಲ್ಲಿವೆ. ಸಂಸಾರಿಗಳಾಗಿರುವಂತಹ ಪ್ರವೃತ್ತಿ ಮಾರ್ಗದ ಹಕ್ಕಿಗಳು ಇಲ್ಲಿದ್ದಾವೆ. ತಿನ್ನುವಂತಹ ಹಕ್ಕಿ, ತಿಂದೇ ಇರುವಂತಹ ಹಕ್ಕಿ, 2 ಹಕ್ಕಿ ಇರೋದಿಲ್ಲಿ. ಜಗವೆಂಬ ಗಿಡ ಪುಟ್ಟಿ ತಣ್ಣ, ಹಕ್ಕಿಗಳೆರಡು ಐದಾವಣ್ಣ, ಒಂದೇ ಹಕ್ಕಿ ಹಣ್ತಿಂತೈತಿ. ಪುರಂದರದಾಸರ ಮಾತಿದು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಪುರಂದರದಾಸರು. ಜೀವ ಎಂಬುವಂಥ ಹಕ್ಕಿ ಇಲ್ಲಿ ಕರ್ಮ ಫಲವನ್ನು ತಿಂತದೆ. ಹರಿ ಅನ್ನುವಂಥ ಹಕ್ಕಿ ನಿರ್ಲೇಪವಾಗಿರ್ತದೆ. ತಿಂದಿರೋ ಹಕ್ಕಿ ಬಡವಾಗಿ ಹೋಗ್ತದೆ, ಆದರೆ ತಿಂದೇ ಇರೋ ಹಕ್ಕಿ ಆರಾಮಾಗಿರ್ತದೆ. ಅದು ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ. ಜೀವ ಹಕ್ಕಿ ಕರ್ಮದ ಭೋಗದ ಹಣ್ಣು ತಿಂದರೂ ಸ್ವರಗಿ ಹೋಗ್ತದೆ. ಅಷ್ಟೇ ಅಲ್ಲ, ದೇವ ಹಕ್ಕಿ ಏನೂ ತಿನ್ನದೆ ಭಗವಂತ ಪರಿಪುಷ್ಟನಾಗಿರ್ತಾನೆ. ಇದೇ ಬ್ರಹ್ಮಾಂಡದ ಪಿಂಡಾಂಡದಿಂದ ಬ್ರಹ್ಮಾಂಡದವರೆಗೆ ಇರುವಂತಹ ಜಗದ್ವೃಕ್ಷದ ವರ್ಣನೆ. ಅಂದರೆ ವಿಶ್ವಚಾಲಕನಾಗಿರುವಂತಹ ಭಗವಂತ ಎಷ್ಟೆಲ್ಲ ಅತ್ಯದ್ಭುತವಾದ ಈ ದಿವ್ಯವಾಗಿರುವಂತಹ ಭವ್ಯವಾಗಿರುವಂತಹ ಮಾನವನ ಬುದ್ಧಿಗೆ ನಿಲುಕದೇ ಇರುವಂತಹ ಬಹುಚಿತ್ರ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಬಹುಚಿತ್ರ ಜಗದ್ಬಹುದಾಕರಣ ಪರಶಕ್ತಿರನಂತ ಗುಣಃಪರಮಃ. ಬಹು ವಿಚಿತ್ರವಾಗಿರುವಂತಹ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ನಮ್ಮ ದೇಹದಲ್ಲೇ ತೆಗೆದುಕೊಳ್ಳಿ, ಅಂಗಾಂಗಗಳು ಎಷ್ಟು ಬೆಲೆಬಾಳುಳ್ಳಂಥದ್ದು. ಅದು ಹೃದಯ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಅತ್ಯದ್ಭುತವಾದದ್ದು. ಕೈ ಕಾಲುಗಳು, 100 ಲಕ್ಷಾವಧಿ ನರಗಳು ನಮ್ಮ ಶರೀರದಲ್ಲಿದ್ದಾವೆ. ಅವೆಲ್ಲ ಸರಿಯಾಗಿ ಕೆಲಸ ಮಾಡ್ತಾವೆ ಅಂತ ನಾವು ಆರಾಮಾಗಿದ್ದೀವಿ. ಒಂದು ದಿವಸನೂ ಅದ್ರ ಬಗ್ಗೆ ಯೋಚನೆ ಸಹಿತ ಮಾಡೋದಿಲ್ಲ. ಊಟ ಸೀದಾ ಪ್ರಸಾದ ಕೊಟ್ಕೊಳ್ಳೆ ಸೀದಾ ಒಳಗೆ ಹೋಗಿಬಿಡ್ತದೆ. ಕೊಟ್ಟು ತಿಂದಾದ ಮೇಲೆ ಕೇಳ್ತಾರೆ ಯಾ ದೇವ್ರದು ಅಂತ. ಅಷ್ಟರ ಮಟ್ಟಿಗೆ ನಾವು ತಿನ್ನೋ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀವಿ. ಅದನ್ನು ಇಲ್ಲಿ ಹೇಳ್ತಾರೆ. ಈ ಜಗತ್ತು ಭಗವಂತನಿಂದ ಸೃಷ್ಟಿಯಾಗಿರುವಂಥದ್ದು. ಭಗವಂತನೇ ಇದನ್ನು ಪಾಲನೆ ಮಾಡ್ತಾನೆ, ಆಮೇಲೆ ನಾಶವನ್ನೂ ಮಾಡ್ತಾನೆ. ಇಂತಹ ಭಗವಂತ ನೀನು ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಸ್ತೋತ್ರವನ್ನು ಮಾಡಿದ್ದಾರೆ. ಈ ಜಗತ್ತಿಗೆ ಮಂಗಲವನ್ನುಂಟು ಮಾಡು, ನಮ್ಮನ್ನು ಕಾಪಾಡು, ಕಷ್ಟವನ್ನು ದೂರ ಓಡಿಸಿ ಮೋಕ್ಷವನ್ನು ನೀಡು ಅಂತ ಹೇಳಿ ಎಲ್ಲ ದೇವಾನುದೇವತೆಗಳು ಸ್ತೋತ್ರವನ್ನು ಮಾಡಿದ್ದಾರೆ. ಭಗವಂತ ಕೃಷ್ಣ ಪರಮಾತ್ಮನಾಗಿ ಅವತಾರವನ್ನು ಮಾಡಿರುವಂಥದ್ದು. ಇದನ್ನು ಯಾರು ನಿತ್ಯದಲ್ಲಿ ಚಿಂತನೆ ಮಾಡ್ತಾರೋ, ದೇವಪೋಷಿತವಾಗಿರುವಂಥ ವಿಶ್ವವೃಕ್ಷದ ಚಿಂತನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಭಗವಂತ ಅವನ ಮಹಿಮೆಯನ್ನು ತಿಳಿದು ಚಿಂತನೆ ಮಾಡೋರಿಗೆ ಎಲ್ಲ ರೀತಿಯ ಸೌಖ್ಯವನ್ನು ಭಗವಂತ ಕೊಡ್ತಾ ಇದ್ದಾನೆ.